ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ. ಹೋದ ಸಲ 14ನೇ ಶ್ಲೋಕಕ್ಕೆ ನಿಂತಿತ್ತು. 14th ಶ್ಲೋಕ ಆಫ್ ದ 8th chapter of Bhagavad Gita, known as Akshara Brahma Yoga. It was stopped. The commentaries given by Mahatmans, Acharyas, was stopped at the 14th shloka. In these previous 2-3 shlokas and now, and the coming next 2-3 shlokas, including this, Lord is giving the clarity, specific points about the sadhana, spiritual sadhana, the yoga-abhyasa, the types of sadhanas, either in the form of bhakti yoga or dhyana yoga or karma yoga or mantra yoga or japa yoga. How with all such practices, ultimately the goal of the life, that is to reach the Lord himself, to attain the Paramapada, to be one with the Lord, or to get merged in that supreme absolute truth which can be referred as Parabrahma Tattva or Paramatma or God, in simple words. ಭಗವಂತನ ಪ್ರಾಪ್ತಿ ಹೇಗೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಭಗವಂತ ಹೇಳ್ತಾ ಇರೋದು ಕಳೆದ 2-3 ಶ್ಲೋಕಗಳಲ್ಲಿ. 14ನೇ ಶ್ಲೋಕದಲ್ಲಿ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಭಗವಂತ ಮತ್ತೆ ಮುಂದೆ ಬರೋ 2-3 ಶ್ಲೋಕದಲ್ಲೂ ಇದೇ ವಿಚಾರವನ್ನ ಪರಮಾತ್ಮ ಪ್ರಾಪ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ದಟ್ ವಾಸ್ ಲಾಸ್ಟ್ ಟೈಮ್, ವೇರ್ ಲಾರ್ಡ್ ಸೇಸ್, so whoever constantly, always, nityashah ananyachetah satatam mam smarati. Now the two words the Lord is using here. Ananyachetasa andre the bhaktas, yogis, sadhakas, spiritual aspirants, all these come under that. Those who are aspiring to reach God, ಯಾರಿಗೆ ಬ್ರಹ್ಮಜ್ಞಾನದಲ್ಲಿ ಆಸಕ್ತಿ ಇದೆಯೋ, ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಥವಾ ಪರಬ್ರಹ್ಮನನ್ನ ಹೊಂದಬೇಕು ಅಥವಾ ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಸಾಮಾನ್ಯ ಭಾಷೆಯಲ್ಲಿ ಪರಮಾತ್ಮನ ದರ್ಶನವನ್ನು ಮಾಡಬೇಕು. ವೇದಾಂತಿಕ ಭಾಷೆಯಲ್ಲಿ ಅದು ಆತ್ಮದರ್ಶನ, ಆತ್ಮಲಾಭ, ಆತ್ಮಸಿದ್ಧಿ, ಆತ್ಮ ಸಂಸಿದ್ಧಿ ಎಲ್ಲ ಶಬ್ದಗಳು ಇದೆ. ಇದನ್ನು ಮಾಡ್ಕೊಳ್ಬೇಕು ಅಂದ್ರೆ ಅಂತಹವರು ಅನನ್ಯ ಚೇತಸರು, ಅಂದ್ರೆ ಪರಮಾತ್ಮನ ಬಗ್ಗೆಯೇ ಒಲವಿರ್ತಕ್ಕಂಥವರು, ಆತನ ಬಗ್ಗೆ ಚಿಂತನೆ ಮನನ ಮಾಡ್ತಾ ಇರ್ತಕ್ಕಂಥವರು ಯಾವ ರೀತಿ ಮಾಡಬೇಕು ಅಂತ ಭಗವಂತ ಹೇಳ್ತಾರೆ. ಸತತಂ ನಿತ್ಯಶಃ, ದೀಸ್ ಟೂ ವರ್ಡ್ಸ್ ಆರ್ ಯೂಸ್ಡ್. ಬೋತ್ ವರ್ಡ್ಸ್ ಮೀನ್ ದ ಸೇಮ್, ಆಲ್ ದ ಟೈಮ್. ಸತತಂ, ಆಲ್ ದ ಟೈಮ್. ನಿತ್ಯಶಃ, ಆಲ್ ದ ಟೈಮ್. If such people all the time think of me and the Mam Smarati. Now, Acharya Madhva has given a beautiful explanation on this point. Why there are two words which mean the same thing. One word is enough. If Lord has said, Satatam Mam Smarati is enough.
or Nityashah Mam Smarati is enough. But why Lord is using two words? Satatam Nityashah Mam Yah Smarati. ಯಾರು ನನ್ನನ್ನು ಯಾವಾಗಲೂ 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 ಸ್ಮರಿಸ್ತಾ ಇರ್ತಾನೋ. ಎರಡು ಸಲ ಶಬ್ದ ಪ್ರಯೋಗ ಏಕೆ ಬಂದಿದೆ? ಒಂದು ಶಬ್ದದಲ್ಲೇ ಅರ್ಥ ಇರೋದ್ರಿಂದ ಮತ್ತೆ ಎರಡನೇ ಸಲ ಯಾಕೆ ಬಂತು ಅನ್ನೋದಕ್ಕೆ ಬಹಳ ಸುಂದರವಾಗಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಆಚಾರ್ಯ ಮತ್ತು. ಎರಡು ಶಬ್ದ ನಿತ್ಯತಃ ಸತತಂ, ದೇ ಮೀನ್ ದ ಸೇಮ್ ಥಿಂಗ್, ಬಟ್ ವೈ ಲಾರ್ಡ್ ಈಸ್ ಯೂಸಿಂಗ್? ಬಿಕಾಸ್ ಹಿ ಈಸ್ ಎಂಫಸೈಸಿಂಗ್ the single point. That means till the last breath mind should not waver anta artha. Acharya says the Lord's indication here is for the sadhakas. ಮುಮುಕ್ಷುಗಳಿಗೆ ಜಿಜ್ಞಾಸುಗಳಿಗೆ ಭಗವಂತ ಏನು ಸೂಚನೆ ಕೊಡ್ತಾ ಇದ್ದಾನೆ ಅಂದ್ರೆ, ಯಾವಾಗಲೂ ಅಂತಂದ್ರೆ ಕೆಲವು ದಿವಸ ಮಾಡ್ತೇನೆ ಜಪವನ್ನ ಧ್ಯಾನವನ್ನ, ಒಂದು ತಿಂಗಳು 2 ತಿಂಗಳು ಮಾಡ್ತೇನೆ, ಇನ್ನೇನೋ ಕಾರಣಕ್ಕೆ ಬಿಟ್ಟೆ ಮಧ್ಯ, 6 ತಿಂಗಳು ಮಾಡಿದ್ದೇನೆ ಸಾಕು, ಈ ಮತ್ತೆ ಮಾಡಿದ್ದೀನಲ್ಲ ಮತ್ತೆ ಮಧ್ಯ ಬಿಟ್ಟು ಇನ್ನೇನೋ ಕಾರಣಕ್ಕೆ, 1 ವರ್ಷ ಮಾಡಿ ಮತ್ತೆ ಬಿಟ್ಟೆ ಇನ್ನೇನೋ ಕಾರಣಕ್ಕೆ, 1-2 ವರ್ಷ ಬಿಡ್ತೇನೆ, 3 ವರ್ಷ ಬಿಡ್ತೇನೆ, 6 ತಿಂಗಳು ಬಿಡ್ತೇನೆ, ಇನ್ಯಾವಾಗಲೂ ನೆನಪಾಗತ್ತೆ ಮತ್ತೆ ಶುರು ಮಾಡ್ತೇನೆ, ನಾನು ತಪ್ಪು ಮಾಡ್ಬಿಡ್ತೀನಲ್ಲ, ಯಾಕೋ ನಿಂತು ಹೋಗಿದೆಯಲ್ಲ ನನ್ನ ಸಾಧನೆ ಅಂತ ಈ ಬಿಟ್ಟು 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 ಸಾಧನೆ ಮಾಡೋರ ದೃಷ್ಟಿ ಇಟ್ಕೊಂಡು ಭಗವಂತ ಹೇಳ್ತಾ ಇದ್ದಾನೆ. See, on and off, if the sadhana is a part-time business, if it is not a full-time personal goal, then such a part-time sadhana will not help at the Bhagavanta. That is the hint. Satatam Nityashaha antandre, verbatim meaning, we should not take anta Acharya Madhva says. Verbatim meaning, all the time, 24 hours bar 7, every second, you remember me and artha. Now, somebody will question, how is it? Every second, if you start doing japa or bhajan or taking the name of Lord, then what about this Sharira Dharma? We have other things to do in life. You have to procure food, maintain the body against all the arts. You have to earn to feed the body. Where is the time then? So, 24 hours, how is it possible, Paramatma? For such questions coming in the mind, the answer Acharya has given. The indication means always don't make it a part-time habit of remembering God for few minutes in a day and totally forgetting. Next 1 week forgetting for some reason. That some reason, Acharya says, that some reason will come in the way. Either you are very sick, either you are mentally disturbed, either something has happened in the family, somebody died. So mind is busy, at least for the next 10-13 days, no time, because our rituals are there in between. See this beautiful example. When somebody in the family dies, for 10 days, 11 days, 12 days, depending on their community traditions, for 13-12 days, they'll perform the rituals, shraddha. Avaga, you can't enter into puja room, you can't touch the idols, you can't do abhisheka, all these traditional points are there. Yes. So that becomes a pretext for us not to even do japa. Our Gurudeva had made this point very clear to me once. Even if somebody dies in your family, you have to follow the rituals of Pitru Karma, Apara Karma, Shastras. That is okay. But don't stop doing japa. Don't stop doing meditation. That is how the Maya will come in the way. That's what our Gurudeva said. There is a tremendous reason to stop. ಏನೋ ಒಂದು ಘಟನೆ ನಡೆದಾಗ ನಮಗೆ ಸಮಯ ಇರೋದಿಲ್ಲ ಅಂತಂದು ಮನಸ್ಸು ಹೇಳುತ್ತೆ, ಅಯ್ಯೋ ನಮಗೆ ಸಮಯವೇ ಇಲ್ಲಪ್ಪ, ಈ ಕೆಲಸಗಳಿದೆ, ಮನೇಲಿ ತೀರ್ ಹೋಗಿದ್ದಾರೆ, somebody is admitted to hospital and he is in serious condition, our mind is there only. Fine, we have to attend. But that should not be reason for curtailing our remembrance of God. ನಮ್ಮ ಗುರುಗಳು ಬಹಳ ಸ್ಪಷ್ಟವಾಗಿ ಒಮ್ಮೆ ಹೇಳ್ಬಿಟ್ಟು, ನೀನು ಇದ್ದ ಜಾಗದಲ್ಲೇ ಮನಸ್ಸಲ್ಲಿ ಜಪ ಮಾಡಿದ್ರೆ ಸಾಕು, ದೇವರು ಮನೆಯಲ್ಲೇ ಕೂತ್ಕೊಳ್ಬೇಕು ಅಂತಿಲ್ಲ, ಅದು ಮೈಲಿಗೆ ಆಗತ್ತೆ, ಸೂತಕ ಇದೆ ಅನ್ನೋ ಪಕ್ಷಕ್ಕೆ. ಯು ನೀಡ್ ನಾಟ್ ಸಿಟ್ ಇನ್ ದಿ ಪೂಜಾ ರೂಮ್, ಸಿಟ್ ವೇರ್ ಎವರ್ ಪಾಸಿಬಲ್ ಅಂಡ್ ಡೂ ದ ಜಪ. ದೇರ್ ಇಸ್ ನೋ inhibition for that. Inhibitions are meant, rituals are meant for the body, not to the
purest of the pure mind, because Atma is above all these things. That's what our Gurudev said. All these things, that is how the indication Acharya says, Satatam Nityashah Yah Smarati. ಸೊ ಯಾರು ನನ್ನನ್ನ ನೆನೆಸ್ಕೊಳ್ತಾ ಇರ್ತಾರೋ ಅಂತಂದ್ರೆ ಕೊನೆ ಗಳಿಗೆಯವರೆಗೂ ಇದನ್ನ ಪಾರ್ಟ್ ಟೈಮ್ ಬಿಸಿನೆಸ್ ಅಂತ ಮಾಡ್ಕೊಳ್ಳದೆ ಫುಲ್ ಟೈಮ್. ಒನ್ ಡೇ ಯು ಮೇ ಫರ್ಗೆಟ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫರ್ಗೆಟಿಂಗ್ ಫಾರ್ ದ ನೆಕ್ಸ್ಟ್ 1 year. We have to remember, make the mind to come back and back and back to the point. Our Gurudev has said one more point on this. Constraint of time. Again, Maya plays a role there. We have no time. Correct, fine. Our Gurudev said, fine, you have no time, we are very busy. Fine. With all that, even with the concentration, devotion, conviction and belief, ಗುರುಗಳು ಬಹಳ ಸ್ಪಷ್ಟ ಮಾಡಿದರು, ನಿಮಗೆ ಸಮಯವೇ ಇಲ್ಲಪ್ಪ, ಎಲ್ಲಿ ಮಾಡ್ಲಿಕ್ಕೂ ಸಮಯ, ಎಲ್ಲೋ ಒಂದ್ ಕಡೆ ಬ್ಯುಸಿ ಆಗಿ ಬಿಡಿದೀರಿ, ಅಟೆಂಡ್ ಮಾಡ್ಲೇಬೇಕು, ಯಾವುದೋ ಒಂದು ಕರ್ತವ್ಯ ಅಡ್ಡ ಬಂದಿದೆ, ಮಾಡ್ಲೇಬೇಕು. ಬೆಳಗ್ಗಿಂದ ರಾತ್ರಿ ನಾವು ಇಲ್ಲಿ ಇದ್ದೀವಿ, ಬೇರೆ ಊರಲ್ಲಿ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ, ನಮಗೆ ಇಲ್ಲಿ ಸಮಯ ಇಲ್ಲ ಅಂದ್ರೂ ಸಹ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡೋದನ್ನ 5 ನಿಮಿಷಾರು ಮಾಡಿ, ಅದು ಅದೇ ಫಲವನ್ನು ಕೊಡುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ನೀವು ಅರ್ಧ ಗಂಟೆ 1 ಗಂಟೆ ಮಾಡೋ ಜಪವನ್ನ ಸಮಯ ಇಲ್ಲ ಅಂತ ಬಿಡೋರಲ್ಲ, ಮಾಯಾ ಆ ರೀತಿ ನಿಮ್ಮನ್ನ ಆಟ ಆಡ್ಸುತ್ತೆ. 5 ನಿಮಿಷಾರು ಮಾಡಿ ಅಪ್ಪ. ಯಾಕೆ? ಒಳಗಡೆ ಇರತಕ್ಕಂಥ ಗುರು ಪರಮಾತ್ಮನಿಗೆ ಗೊತ್ತಿದೆ ಶ್ರದ್ಧೆ ಮುಖ್ಯ, ಇಲ್ಲಿ ಭಕ್ತಿ ಮುಖ್ಯ ಹೊರತು ಎಷ್ಟು ಹೊತ್ತು ನಾನು ಜಪಕ್ಕೆ ಕೂತ್ಕೊಂಡಿದ್ದೆ ಅನ್ನೋದು ಮುಖ್ಯ ಅಲ್ಲ. ಅದು ಮುಖ್ಯವೇ ಒಂದು ಅರ್ಥದಲ್ಲಿ, ಬೇಸಿಕ್ ಎಫರ್ಟ್ಸ್ ಶುಡ್ ಬಿ ಪುಟ್ ಇನ್. ಆದ್ರೆ ಮೋರ್ ದನ್ ದಟ್ ಯುವರ್ ಶ್ರದ್ಧಾ, ಯುವರ್ ಹಾರ್ಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವರ್ ಗುರುದೇವ್ ಹ್ಯಾಸ್ ಮೆನ್ಷನ್ಡ್ ಆಲ್ ದೀಸ್ ಥಿಂಗ್ಸ್ ವೆರಿ ಕ್ಲಿಯರ್. ಸೊ ಫಾರ್ ಸಚ್ ಪರ್ಸನ್ಸ್ ತಸ್ಯಾಹಂ ಸುಲಭ ಪಾರ್ಥ, ಐ ಆಮ್ ಈಸಿಲಿ ಅಟೈನಬಲ್, ಐ ಆಮ್ ಅವೈಲಬಲ್. ಯಾರಿಗ ಶ್ರದ್ಧೆ ಇದೆಯೋ ಭಕ್ತಿ ಇದೆಯೋ ಅವರಿಗೆ ನಾನು ಸಿಗ್ತೇನೆ ಪಾರ್ಥ. ಲುಕ್ ಅರ್ಜುನ, ಐ ಆಮ್ ವಿಸಿಬಲ್ ಟು ಓನ್ಲಿ ಸಚ್ ಪೀಪಲ್, ಮೈ ಗ್ರೇಸ್ ಇಸ್ ದೇರ್ ಫಾರ್ ಸಚ್ ಪೀಪಲ್ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್. ಸೊ ಯು ಫಾಲೋ ದಟ್. That was the indication he had given. Then same thing he continues now in the 15th shloka, a very important shloka where Lord has given very clear-cut definition on this samsara. Now we use the word samsara all the time. Samsara. Samsara means in the general sense, world, our creation, where we are living in, the life in general. Samsara means our life. What we are seeing, what we are perceiving, what we are experiencing, how we are looking at the whole world, how our relations are there with others, our interactions, everything comes under samsara. Me and mine, that is samsara. Nanu mattu nannavaru mattu bereavaru. See, the differentiation is there in the mind. I, myself, my people, my family, they are mine. Others are different. They are others. They are not mine. That is samsara. Samsara. And the Lord gives correct definition here in a simple 2 words. Our Gurudev Bhala fond, he was fond of this phrase. Next shloka. Mam upetya punarjanma dukkhalayam ashashvatam. Mam upetya punarjanma dukkhalayam ashashvatam. Napnavanti mahatmanah samsiddhim paramam gataah. Such great noble souls, such great yogis, such great saintly figures, such great sadhakas. Mahatman, he is using the word. Lord is using. Who is a Mahatman? The one who is samsiddhim paramam gataah. The one who constantly dwells in self, in his own self, in his own Atma. ಯಾರಿಗೆ ಆತ್ಮಲಾಭವಾಗಿದೆಯೋ, ಆತ್ಮದರ್ಶನವಾಗಿದೆಯೋ, ಆತ್ಮಸಿದ್ಧಿ ಆಗಿದೆಯೋ ಅಂತ ಅರ್ಥ ಸಂಸಿದ್ಧಿ ಅಂದ್ರೆ. ದಟ್ ಆಲ್ಸೋ ಮೀನ್ಸ್ ದೋಸ್ ಹೂ ಹ್ಯಾವ್ ಅಂಡರ್ಸ್ಟುಡ್ ದಿ ಅಬ್ಸಲ್ಯೂಟ್ ಟ್ರೂತ್, ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಇನ್ ಅದರ್ ವರ್ಡ್ಸ್, ದೋಸ್ ಹೂ ಆರ್ ಜ್ಞಾನೀಸ್, ದೋಸ್ ಹೂ ಆರ್ ರಿಯಲೈಸ್ಡ್ ಪೀಪಲ್ ಅಂತ ಅರ್ಥ, ದೋಸ್ ಹೂ ಆರ್ ಜೀವನ್ ಮುಕ್ತಾಸ್ ಅಂತ ಅರ್ಥ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. Such people, Lord calls it as they are Mahatmans. Lord himself is using. Who is a Mahatman? Realized souls are Mahatmas. The great Siddha Purushas are Mahatmas. The great Jivan Muktas are Mahatmas.
So such people, such Mahatmams, such exalted souls, such noble souls, ಯಾರು ಮಹಾತ್ಮರೋ ನಿಜವಾದ ಅರ್ಥದಲ್ಲಿ ಯಾರು ಸಂಸಿದ್ಧಿಯನ್ನ ಪಡೆದಿದ್ದಾರೋ ಈ ಜನ್ಮದಲ್ಲಿ, ಯಾರಿಗೆ ಆತ್ಮದರ್ಶನವಾಗಿದೆಯೋ ಅಂದ್ರೆ ಆತ್ಮ ಸಾಕ್ಷಾತ್ಕಾರವಾಗಿದೆಯೋ ಅಂದ್ರೆ ಯಾರಿಗೆ ಜ್ಞಾನ ಪ್ರಾಪ್ತಿಯಾಗಿದೆಯೋ ಅಂತ ಅರ್ಥ. ಅಂಥವರು ಮಾಮುಪೇತ್ಯ ನನ್ನನ್ನ ಸೇರ್ತಾರೆ, ನನ್ನನ್ನ ಹೊಂತಾರೆ, ಪುನರ್ಜನ್ಮ ನ ಅಪ್ನುವಂತಿ. ದೇ ವಿಲ್ ನಾಟ್ ಎಂಬ್ರೇಸ್ ಪುನರ್ಜನ್ಮ. ಪುನರ್ಜನ್ಮ ನ ಆಪ್ನುವಂತಿ. ಸಚ್ ಪೀಪಲ್, ಸಚ್ ಮಹಾತ್ಮನ್ಸ್ ಮಾಮುಪೇತ್ಯ ನನ್ನನ್ನೇ ಸೇರಿ ಪುನರ್ಜನ್ಮಕ್ಕೆ ಬರೋದಿಲ್ಲ, ಸಂಸಾರಕ್ಕೆ ಮರಳೋದಿಲ್ಲ ಅಂತ ಹೇಳಿ. ಈ ಪುನರ್ಜನ್ಮ ಅಂದ್ರೆ ಸಂಸಾರ. ದಟ್ ಇಸ್ ಇನ್ನರ್ ಮೀನಿಂಗ್. And he gives the adjective. What is this punarjanma? This itself is called samsara. And what type of samsara? He uses the two adjectives. This punarjanma means this samsara, this world, ee creation, ee srishti, ee namma jeevana. Punarjanma andre jeevana, samsara. Andre yenadu? Dukkhalayam ashashvatam. Two words only. Dukkhalayam ashashvatam. This is the definition given by Lord. It is a house of sorrow, house of grief, eternal grief. Dukkha plus alaya, dukkhalaya. Ashashvata. And it is transitory, it is not permanent, because it keeps repeating itself. ಇದು ಅಶಾಶ್ವತ ಅಂತ ಯಾಕೆ ಹೇಳ್ತಾ ಇದ್ದಾನೆ ಸಂಸಾರ ಅಂದ್ರೆ, ಇದೇ ಕೊನೆ ಅಲ್ಲ. ಈಗ ನಾವು ಹುಟ್ಟಿದ್ದೇವೆ, ಈಗ ನಮಗೆ ಅನಿಸಿದೆ ನಾನು ಬದುಕಿದ್ದೇನೆ, ನಮಗೆ ಅನಿಸ್ತಾ ಇದೆ ಐ ಆಮ್ ಲಿವಿಂಗ್, ಐ ಆಮ್ ಫೀಲಿಂಗ್ ದಟ್ ಐ ಆಮ್ ಲಿವಿಂಗ್, ಐ ನೋ ಬೈ ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ದಿಸ್ ಬಾಡಿ ಫ್ರಮ್ ಬರ್ತ್, ಐ ನೋ ಬೈ ಎಕ್ಸ್ಪೀರಿಯನ್ಸ್ ದಟ್ ಎ ನೇಮ್ ಈಸ್ ಗಿವನ್ ಟು ಮೀ ಬೈ ಬರ್ತ್, ಐ ನೋ ಬೈ ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ಸೋ ಅಂಡ್ ಸೋ, ಮೈ ಸ್ಟೇಟಸ್ ಈಸ್ ಸೋ ಅಂಡ್ ಸೋ, ಅಂಡ್ ಮೈ ಪೀಪಲ್ ಆರ್ ದೀಸ್ ಮೈ ಪೀಪಲ್, ದೇ ಆರ್ ಮೈ ಪೀಪಲ್, ದೇ ಆರ್ ಮೈ ರಿಲೇಟಿವ್ಸ್, ದೇ ಆರ್ ಮೈ ಕಿಡ್ಸ್ ಅಂಡ್ ಕಿನ್ಸ್. ಇದೆಲ್ಲ ನನಗೆ ಐ ನೋ ಇಟ್. And I think that I live forever. That is a normal human nature. Nobody normally, under the spell of the Maya, will ever think that I am going to die one day. The only certainty is the death in the life. ಸಂಸಾರದಲ್ಲಿ ಯಾವುದಪ್ಪ ನಿಜವಾದ ವ್ಯವಹಾರಿಕ ಸತ್ಯ ಅಂದ್ರೆ ಸಾವು ಅನ್ನೋದು ಸತ್ಯ. After that, again we are reborn. So, what Lord says, ashashvatam, this samsara means, it is ever repeating. ನಾವು ಹುಟ್ಟತಾನೆ ಇರ್ತೀವಿ, ಸಾಯ್ತಾನೆ ಇರ್ತೀವಿ, ಹುಟ್ಟತಾನೆ ಇರ್ತೀವಿ. ಇದು ನೆವರ್ ಎಂಡಿಂಗ್ ಸ್ಟೋರಿ. Gurudev says, this samsara is a never ending story all the time. He used to say. So, this is dukkhalayam ashashvatam. Same point Acharya Shankara, in the introduction to his commentary on Bhagavad Gita, in the introduction itself, he has used another beautiful quotation, almost corresponding to what Lord says here in the 8th chapter. In the introduction alli Acharya Bhagavatpadar ಏನು ಹೇಳಿದ್ದಾರೆ ಅಂದ್ರೆ, the definition he has given there, again simple. Samsara means shoka and moha. Acharya definition. Correlate that with this. Both are same. Dukkhalaya, ashashvata also means shoka and moha. The grief and attachment is samsara. Acharya's definition. That is there in the beginning only, in the introduction only, even before he commences commentaries on Bhagavad Gita, telling about the importance of Bhagavad Gita. He beautifully uses the phrase. To remove this ignorance of samsara, Bhagavad Gita has come. That's what he says in the introduction. ಈ ಭ್ರಾಂತಿ ಇದೆಯಲ್ಲ, ಸಂಸಾರ ಸತ್ಯ ಅಂತ, ಈ ಭ್ರಾಂತಿಯನ್ನು ಕಳೆಯಕ್ಕೋಸ್ಕರವೇ ಭಗವದ್ಗೀತೆ ಹೊರಟಿರೋದು ಕಲಿಯುಗಕ್ಕೆ ಅಂತ ಆಚಾರ್ಯರು ತಮ್ಮ ಉಪೋದ್ಘಾತದಲ್ಲಿ ಹೇಳಿದ ಮಾತು. ಅದನ್ನೇ ಭಗವಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಸೊ ಮಹಾತ್ಮನ್ಸ್ ಹ್ಯಾವ್ ಅಟೈನ್ಡ್ ಹೈಯೆಸ್ಟ್ ಪರ್ಫೆಕ್ಷನ್. ದೇ ರೀಚ್ ಮೀ ಓನ್ಲಿ ಅಂಡ್ ದೇ ನೆವರ್ ಕಮ್ ಬ್ಯಾಕ್. ಪುನರ್ಜನ್ಮಕ್ಕೆ ಬರೋದಿಲ್ಲ, ಜನ್ಮರಾಹಿತ್ಯ ಸ್ಥಿತಿ. ಸೊ ದೇ ಆರ್ ಮರ್ಜ್ಡ್ ಇನ್ ಮೀ. ನನ್ನಲ್ಲಿ ಐಕ್ಯವಾಗಿ ಬಿಟ್ರು, ಅವರು ಮತ್ತೆ ಹುಟ್ಟೋದಿಲ್ಲ.
ಮತ್ತೆ ಅವರಿಗೆ ಜನ್ಮ ಬಂಧನ ಇಲ್ಲ, ಎಲ್ಲವನ್ನು ಮುಕ್ತರಾಗಿ ಈ ಜೀವನ ಮರಣ ಹೊಂದೋದ್ರೊಳಗೆ ಅವರು ಜೀವನ ಮುಕ್ತರಾಗ್ಬಿಟ್ರು ಅನ್ನೋ ಪಾಯಿಂಟ್. Then Mahatmans won't return. So next shloka, the doubt comes to Arjuna's mind, Allah. Only a few Mahatmans, if they reach you, Lord, then what about other people? As we have heard, there are Devatas, there are Yakshas, there are Kim Purushas, there are Gandharvas, there are Deva Gandharvas, there are Manava Gandharvas, there are Siddha Purushas, Mahan Yogis, there are Munis, there are Rishis, there are Tapasvis. What about them? They are all highly exalted, noble, highly. See, they are well versed in tapas, penance, dhyana, everything. ಅವರು ಹಾಗಾದ್ರೆ ನಿನ್ನನ್ನು ಸೇರೋದಿಲ್ವಾ? ಮತ್ತೆ ಈ ಶಬ್ದಗಳೆಲ್ಲ ಇದೆಯಲ್ಲ, ಮಹಾತ್ಮರಲ್ಲೇ ಋಷಿಗಳು, ಮುನಿಗಳು, ಯೋಗಿಗಳು ಅನ್ನೋ ಪ್ರಶ್ನೆ ಬಂದ್ರೆ ಮನಸ್ಸಿಗೆ ಬರಬಾರದು ಅಂತ ಊಹೆ ಮಾಡಿಕೊಂಡು in the next shloka Lord is again giving some more clarification. The point here he says, according to our Indian philosophy Vedanta scriptures, according to Vedas, yes, there are different realms of worlds. ಈ ಭೂಮಿಯ ಮೇಲ್ಗಡೆ 7 ಲೋಕಗಳಿದೆ ಅಂತ ನಮ್ಮ ವೇದಾಂತ ಹೇಳುತ್ತೆ, ಪುರಾಣಗಳು ಹೇಳುತ್ತೆ, ವೇದಗಳು ಹೇಳುತ್ತೆ. ವೇದಗಳ ಮುಕ್ಕಾಲು ಭಾಗ ಕರ್ಮಕಾಂಡದಲ್ಲಿ ಬಹಳ ವಿಶದವಾಗಿ ಪ್ರಸ್ತಾವನೆ ಬಂದಿರತಕ್ಕಂಥದ್ದು. ಅದು ಗಾಯತ್ರಿ ಮಂತ್ರದಲ್ಲಿ ವ್ಯಾಹೃತಿಗಳನ್ನು ಕೊಡಬೇಕಾದ್ರೆ ಇದನ್ನ ನಾವು ಹೇಳ್ತೇವೆ. ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. 7 ಭೂಲೋಕ, ಭೋರ್ಲೋಕ, ಸುವರ್ಲೋಕ, ಮಹರ್ಲೋಕ, ತಪೋಲೋಕ, ಜನಲೋಕ, ಕೊನೆಗೆ ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ. 7 ಡಿಫರೆಂಟ್ ವರ್ಲ್ಡ್ಸ್ ಅಂತ ಹೇಳ್ತೇವೆ. ಕನ್ಫ್ಯೂಷನ್, ಕಾಮನ್ ಪೀಪಲ್ ವಿಲ್ ಹ್ಯಾವ್ ಆಲ್ವೇಸ್ ಎ ಕನ್ಫ್ಯೂಷನ್ ಲೈಕ್ ಅಸ್. ಸೊ ಆಫ್ಟರ್ ದಿ ವರ್ಲ್ಡ್, ದ ಫಿಸಿಕಲ್ ವರ್ಲ್ಡ್ ವಾಟ್ ವಿ ಆರ್ ಲಿವಿಂಗ್ ಇನ್, ಅಬೌವ್ ದಿಸ್ ದೇರ್ ಆರ್ ಅದರ್ ವರ್ಲ್ಡ್ಸ್. ಈ ನಾವು ನೋಡೋ ಈ ಜಗತ್ತು ಇದು ಭೂಲೋಕ ಅಂತ ಆದ್ರೆ ಇದ್ರ ಮೇಲೆ ಇನ್ನೂ 6 ಲೋಕ ಇದೆ. ಮೇಲೆ ಅಂದ್ರೆ ನಮಗ್ ಕಣ್ಣಿಗೆ ಕಾಣದೇ ಇರತಕ್ಕಂಥ 6 ಲೋಕಗಳಿದೆ, ಬೇರೆ ಬೇರೆ ಆಯಾಮಗಳಿದೆ. ಸೊ ಡಿಫರೆಂಟ್ ಡೈಮೆನ್ಷನ್ಸ್, ದೇರ್ ಆರ್ ಡಿಫರೆಂಟ್ ಲೆವೆಲ್ಸ್ ಆಫ್ ಎಕ್ಸಿಸ್ಟೆನ್ಸ್. ಇನ್ವಿಸಿಬಲ್ ಅನ್ಮ್ಯಾನಿಫೆಸ್ಟ್ ಎಕ್ಸಿಸ್ಟೆನ್ಸ್ ಅಂತ ಅರ್ಥ. ಭುವಃ ಅಂತಂದ್ರೆ ಅಂತರಿಕ್ಷ. ಅಂತರಿಕ್ಷ ಇನ್ಕ್ಲೂಡ್ಸ್ ದ ಹೋಲ್ ಸ್ಪೇಸ್, ಕಾಸ್ಮಿಕ್ ಸ್ಪೇಸ್. ಇನ್ ದಟ್ ಕಾಸ್ಮಿಕ್ ಸ್ಪೇಸ್ ದೇರ್ ಆರ್ ಡಿಫರೆಂಟ್ ಡೈಮೆನ್ಷನ್ಸ್ ಅಗೇನ್. ಸುವರ್ಲೋಕ ಅಂದ್ರೆ ಸ್ವರ್ಗ. ಸ್ವರ್ಗದ ಆಚೆ ಮತ್ತೇನಿದೆ? ಮಹರ್ಲೋಕ ಇದೆ. ಆಮೇಲೆ ಏನಿದೆ? ಸಿದ್ಧಿಲೋಕ ಇದೆ. ಅದೇ ತಪೋಲೋಕ ಅಂದ್ರೆ ಸಿದ್ಧರು ಇರೋ ಜಾಗ ಇದೆ. ಆಮೇಲೆ ಜನಲೋಕ ಇದೆ. ಜನ ಅಂದ್ರೂ ಮುನಿಗಳು, ತಪಸ್ವಿಗಳು. ಆ ಲೋಕ ಇದೆ. ಕೊನೆಗೆ ಬ್ರಹ್ಮಲೋಕ ಇದೆ. 7 ಟೋಟಲಿ ಇನ್ಕ್ಲೂಡಿಂಗ್ ಅರ್ತ್. ಸೊ ಇನ್ ಆಲ್ ದೀಸ್ ಲೋಕಾಸ್, ಸತ್ಯಲೋಕ ಇಸ್ ಆಲ್ಸೋ ಕಾಲ್ಡ್ ಬ್ರಹ್ಮಲೋಕ. ಸತ್ಯಲೋಕಕ್ಕೆ ಇನ್ನೊಂದು ಹೆಸರು ಬ್ರಹ್ಮಲೋಕ. ಈ ಬ್ರಹ್ಮಲೋಕದಿಂದ ಈ ಭೂಲೋಕದ ತನಕ ಭಗವಂತ ಹೇಳ್ತಾ ಇರೋ ಮಾತೀಗ ಈ ಮುಂದಿನ ಶ್ಲೋಕದಲ್ಲಿ, ಏನು 7 ಲೋಕಗಳಿದೆಯಲ್ಲಪ್ಪ ಅರ್ಜುನ, ನೀನು ಹೈಯೆಸ್ಟ್ ಅಂತ ತಿಳ್ಕೊಂಡಿದೆಯಲ್ಲ ಬ್ರಹ್ಮಲೋಕ, ಆ ಬ್ರಹ್ಮಲೋಕವನ್ನು ಸೇರಿ ಈ ಭೂಲೋಕದ ತನಕ ಒಟ್ಟು ಏನು 7 ಲೋಕಗಳಿದೆಯಲ್ಲ, ಆ ಲೋಕಗಳೆಲ್ಲವೂ ಪುನರಾವರ್ತನೆ ಆಗ್ತಕ್ಕಂಥದ್ದು. ಅವು ಶಾಶ್ವತವಾಗಲ್ಲ, ಬಂದು ಹೋಗೋದು. ಈ ಲೋಕಕ್ಕೆ ಸೇರಿದ ಮಾತ್ರಕ್ಕೆ ನಿನಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ನನ್ನನ್ನು ಸೇರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಇವೆಲ್ಲ ನೀವು ಮತ್ತೆ ಮತ್ತೆ ಹುಡ್ತಾನೆ ಇರ್ತೀರಿ. ದಟ್ ಇಸ್ ದಿ ಮೇನ್ ಪಾಯಿಂಟ್ ಹಿಯರ್. ಆ ಬ್ರಹ್ಮ ಭುವನ ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಸೆಕೆಂಡ್ ಲೈನ್, ಸೆಕೆಂಡ್ ಚರಣ ಇಸ್ ವೆರಿ ಕ್ಲಿಯರ್. ಅಗೈನ್ ಹಿ ಸೇಸ್ ಸೇಮ್ ವರ್ಡ್, ಮಾಮುಪೇತ್ಯ. ಇಫ್ ಯು ಅಟೈನ್ ಮೀ, if you join me, if you merge in me, andre in simple, if you become realized, if you know your true nature, if you know your Atma Swarupa,
You are that only. If you directly perceive, directly experience, aparoksha anubhuti, direct experience, not worldly bookish knowledge. ಪುಸ್ತಕದಲ್ಲಿದೆ, ಉಪನಿಷತ್ತಲ್ಲಿದೆ, ಅದು ಕೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ಶರೀರ ಅಲ್ಲಪ್ಪ, ನಾನು ಮನಸ್ಸಲ್ಲ, ನಾನು ಆತ್ಮಸ್ವರೂಪ ಹೌದು ಅದು ಇಷ್ಟೇ ತಿಳ್ಕೊಂಡ್ಬಿಟ್ರೆ ಅಲ್ಲ. ಅನುಭವಕ್ಕೆ ಬರೋದು ಬೇರೆ, ತಿಳ್ಕೊಳ್ಳೋದು ಬೇರೆ. ಇದು ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಎಲ್ಲರಿಗೂ ಆಗಲ್ಲ, ಅದು ಗುರುಗಳ ಕೃಪೆಯಿಂದನೇ ಆಗಬೇಕು, ಪರಮಾತ್ಮನ ಕೃಪೆಯಿಂದನೇ ಆಗಬೇಕು. ಆದರೂ ಅದು ಪರೋಕ್ಷ, ಅದೃಢ ಜ್ಞಾನ. ಅವ್ರ ಗುರುದೇವ್ ಎಷ್ಟು ಕಾಲದ ಪದಾರ್ಥ ಜ್ಞಾನ. ಬಟ್ ದ ರಿಯಲ್ ತತ್ವಜ್ಞಾನ ಈಸ್ ಬಿಯಾಂಡ್ ದಿಸ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅಗೇನ್ ಬೈ ಗುರುಸ್ ಗ್ರೇಸ್. ಪರಮಾತ್ಮನ ಕೃಪೆಯಿಂದ ಇದು ನಾವು ತಿಳ್ಕೊಂಡಿರೋದು ಬರೀ ಬುದ್ಧಿಯಿಂದ. ಬುದ್ಧಿ ಈಸ್ ಲಿಮಿಟೆಡ್. ಬಿಯಾಂಡ್ ದಟ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಅದು ಯಾವಾಗ ಸಾಧ್ಯ? ವೆನ್ ದೆರ್ ಇಸ್ ಮನೋನಾಶ ಆರ್ ಟೋಟಲ್ ಅನಿಲೇಷನ್ ಆಫ್ ಈಗೋ. ಈ ನಾನು ಅನ್ನೋದು ಸಂಪೂರ್ಣ ಹೋಗೋವರೆಗೂ ಇದು ಆಗೋದಿಲ್ಲ. ಎಲ್ಲ ಮಹಾತ್ಮರು ಗುರುಗಳು ಆದಿಯಾಗಿ ಹೇಳಿರೋ ಮಾತು. ಆಸ್ ಲಾಂಗ್ ಆಸ್ ಅಹಂಕಾರ ಇಸ್ ಪರ್ಸಿಸ್ಟಿಂಗ್, ದಿಸ್ ರಿಯಲೈಸೇಷನ್ ಈಸ್ ನಾಟ್ ಅಪರ್ಸೀವ್ಡ್, ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ಲಿ. ಅಪರೋಕ್ಷ ಜ್ಞಾನಕ್ಕೆ ತತ್ವಜ್ಞಾನ ಅದು ಉಂಟಾಗೋದಿಲ್ಲ. ಆದರೆ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ನನ್ನನ್ನು ಹೊಂದಿದ ಮೇಲೆ ಪುನರ್ಜನ್ಮ ನ ವಿದ್ಯತೆ. ಯು ಡೋಂಟ್ ಕಮ್ ಬ್ಯಾಕ್. ಯು ಆರ್ ನಾಟ್ ಬಾರ್ನ್ ಅಗೇನ್. ದೇರ್ ಇಸ್ ನೋ ನೆಕ್ಸ್ಟ್ ಬರ್ತ್. ದಿಸ್ ವಿಲ್ ಬಿ ದ ಲಾಸ್ಟ್ ಬರ್ತ್. Once your prarabdha of the body is finished, the moment the prarabdha is finished, you will die. You die andre your body will die, certain. Afterwards, you are in me only. You are in no way different from me. That's what Lord says, attaining me. Acharya Shankara in the Vedanta Prakriya, in his all Prakarana Granthas, including Vivek Chudamani, he has given a beautiful example to understand. Mam upaitya ಪುನರ್ಜನ್ಮನ ವಿದ್ಯತೆಗೆ ಹೌ ಟು ಎಕ್ಸ್ಪ್ಲೈನ್ ದಿಸ್. ಹಿ ಗಿವ್ಸ್ ಅನ್ ಎಕ್ಸಾಂಪಲ್, ಬಹಳ ಬ್ಯೂಟಿಫುಲ್ ಫೇಮಸ್ ಎಕ್ಸಾಂಪಲ್ ಇನ್ ವೇದಾಂತ. ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಅರ್ಥ ಆಗಲಿ ಅಂತ, ಈ ಆಗಿನ ಕಾಲದಲ್ಲಿ ಮಡಿಕೆಗಳು ಈಗಿನ ಹಾಗೆ ಪಾತ್ರೆಗಳು, ಸ್ಟೈನ್ಲೆಸ್ ಸ್ಟೀಲು, ಹಿಂಡಾಲಿಯಂ ಅದ್ಯಾವುದು ಇರಲಿಲ್ಲ ಅವಾಗ. ಆಲ್ earthen pots and utensils, earthen utensils. So he takes example of the pot, empty pot, earthen pot. And he says, look at the pot, inside it is empty. But empty means there is a space inside. Outside also same space is there. Beautiful example we have to always remember here. The space in the pot is called ghatakasha. Ghata means pot. Akasha means space. Avakasha, Akasha, both are same. The space. Outside this space, whole space, ಹೊರಗಡೆ ಇದೆಯಲ್ಲ ಈ ಆಕಾಶ, ಇದು ಯಾವುದು? ಈ ಖಾಲಿ ಜಾಗ ಯಾವುದು? ಮಠಾಕಾಶ. He uses the word. The one inside the pot, ಘಟಾಕಾಶ, this is ಮಠಾಕಾಶ. Now they appear to be different, ಅಲ್ವಾ? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಎದುರುಗಡೆ ಒಂದು ಮಡಕೆ ಇದೆ, ನಾವು ನೋಡ್ತಾ ಇದ್ದೇವೆ, ಅದು ಒಳಗಡೆ ಖಾಲಿ ಇದೆ, ಕೈ ಹಾಕಬಹುದು. ಅದು ಒಳಗಡೆ ಖಾಲಿ ಅಂತ ಅಲ್ಲಿ ಜಾಗ ಇದೆ ಅಂತ ಅರ್ಥ. ಅದು ಸಪರೇಟ್. ನಾವು ಅದನ್ನೇನ್ ಹೇಳ್ತೀವಿ? ಮಡಕೆ ಒಳಗಿರೋ ಜಾಗ, ಮಡಕೆ ಒಳಗಿರೋ ಒಂದು ಖಾಲಿ ಪ್ರದೇಶ, ಮಡಕೆ ಒಳಗಡೆ ಇರತಕ್ಕಂಥ ಆಕಾಶ ಅಂತ ಹೇಳ್ತೀವಿ. ಇಟ್ ಇಸ್ ಲಿಮಿಟೆಡ್ ಬೈ ದಿ ಪಾರ್ಟ್ ಓನ್ಲಿ, ಔಟರ್ ಕಾಂಟೂರ್. ಔಟ್ಸೈಡ್ ಪಟಾಕಾಶ, ದಿಸ್ ಹೋಲ್ ಸ್ಪೇಸ್. Once if the earthen pot is completely smashed into pieces, what happens? That space is not visible there, which was there earlier in the pot. It merges with this outer space. ಬಹಳ ಸುಂದರವಾದ ಉದಾಹರಣೆ, ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನೀವು ಮಡಕೆಯನ್ನು ಒಡೆದಾಗ ಮಡಕೆ ಒಳಗಿರತಕ್ಕಂತಹ ಆ ಘಟಾಕಾಶ ಎಲ್ಲಿ ಹೋಯಿತು? ಹೊರಗಡೆ ಇರತಕ್ಕಂತಹ ಮಠಾಕಾಶ ಹಿರಿಯ ಆಕಾಶಗಳು ಸೇರೋಯ್ತು. ಮಡಕೆ ಇರೋವರೆಗೂ ಅದಕ್ಕೆ ಅಸ್ತಿತ್ವ ಇದೆ. ಮಡಕೆ ಒಳಗಡೆ ಒಂದು ಜಾಗ ಇದೆ ಅಂತಂತೀವಿ. ಮಡಕೆನೇ ಇಲ್ಲ ಅಂದ್ರೆ ಅಸ್ತಿತ್ವವೇ ಇಲ್ಲ. ಸೊ ನಮ್ಮ ಶರೀರ ಒಂದು ಮಡಕೆ ಇದ್ದ ಹಾಗೆ, ಒಳಗಡೆ ಇರೋ ಆತ್ಮ ಘಟಾಕಾಶ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ಜನ್ಮ ಜನ್ಮಾಂತರದಿಂದ ಅಂದ್ರೆ, ಈ ಮಡಕೆನೇ ನಾನು ಅನ್ಕೊಂಡು ತಿರುಗ್ತಾ ಇದೆ. ವಿ ಆರ್ ಐಡೆಂಟಿಫೈಯಿಂಗ್ ವಿತ್ ದಿಸ್ ಗ್ರೇಟ್ ಇಲ್ಯೂಷನ್, ದಿ ಅರ್ಬನ್ ಪಾಟ್. That pot itself is I myself. I am forgetting the inner space.
ಈ ಉದಾಹರಣೆ ಕೊಡ್ತಾರೆ. ಸೊ ನನ್ನನ್ನು ಹೊಂದೋದು ಅಂತಂದ್ರೆ ಇಟ್ ಇಸ್ ಮರ್ಜಿಂಗ್. ಫಾರ್ ದ ವಾಂಟ್ ಆಫ್ ವರ್ಡ್ಸ್ ವಿ ಹ್ಯಾವ್ ಟು ಯೂಸ್ ದ ವರ್ಡ್ಸ್. ನಾನು ಭಗವಂತನ ಜೊತೆಗೆ ಐಕ್ಯವಾಗೋದು. ಎಷ್ಟೋ ಸಲ ಈ ಮಾತುಗಳು ಬಂದಿದೆ, ಗುರುಗಳು ಹೇಳಿದ್ದಾರೆ. ಐಕ್ಯ ಅಂದ್ರೆ ನೀವು ಬೇರೆ ಅಂತ ಅರ್ಥ ಅಲ್ಲ. ಯಾವುದೋ ಬೇರೆ ವಸ್ತು ಎ, there is an entity called A distinct from entity called B. So A joins B mathematically, scientifically, it is not like that. The A is nothing but B only. For saying purpose we say that A has merged with B. Both are same. The B is A and A is B ಅಂತ. ಅದೇ ಭಗವಂತ ಹೇಳ್ತಾರೆ, ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. So first line is very important. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನ ಅರ್ಜುನ. Arjuna, from Brahmaloka onwards up to Bholoka, wherever you are there after death, with your ego factor still persisting, your mind, your linga sharira, sukshma sharira, your subtle body, causative body joined together, if it is still persisting as individual entity, right from Brahmaloka to this loka, again you come back. Adu meaning. ಬ್ರಹ್ಮಲೋಕದಿಂದ ಭೂಲೋಕದವರೆಗೆ ಎಲ್ಲವೂ ವಾಪಸ್ಸು ಪುನರಾವರ್ತನೆಗೊಳ್ಳುತ್ತದೆ ಎಂದ ಅರ್ಥ ಏನು? ಇದೇ ಅರ್ಥ. ಸಾಕ್ಷಾತ್ಕಾರ ಆಗೋ ತನಕ, ಬ್ರಹ್ಮಜ್ಞಾನ ಬರೋ ತನಕ ಪರಮಾತ್ಮನ ಕೃಪೆಯಿಂದ ನಾವು ಮತ್ತೆ 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 ಹುಟ್ಟುತ್ತಾ ಇರ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಭಗವಂತ ಹೇಳ್ತಾರೆ. ಅಂಡ್ ಅಗೈನ್ ಆಚಾರ್ಯ ಮಧ್ವ has given one extra interpolative commentary here. ಮಧ್ವರು ಏನು ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ನಮ್ಮ ಸಾಮಾನ್ಯ ಅರ್ಥದಲ್ಲಿ ಬ್ರಹ್ಮಲೋಕ, ಹೈಯೆಸ್ಟ್ ಅಬೌವ್, ಪರಂಧಾಮ, ಅದಕ್ಕೆ ನಾವು ಬ್ರಹ್ಮಲೋಕ ಅಂತ ಹೇಳ್ತೇವೆ. ಬ್ರಹ್ಮಲೋಕಕ್ಕೆ ಸೇರಿದ ಮೇಲೆ ವಾಪಸ್ ಬರೋದು ಹೇಗೆ? ವಾಪಸ್ ಬರೋಲ್ಲ. ಸೊ ಈ ಶ್ಲೋಕದಲ್ಲಿ ನಾವೇನು ಅರ್ಥ ತಗೊಳ್ಬೇಕು ಅಂದ್ರೆ, ಬ್ರಹ್ಮಲೋಕದಿಂದ ಇಲ್ಲಿವರೆಗೂ ನೀವು ಎಲ್ಲೆಲ್ಲಿದ್ರು ಮತ್ತೆ ವಾಪಸ್ ಬರ್ತೀವಿ ಅಂದ್ರೆ ಬ್ರಹ್ಮಲೋಕವನ್ನು ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಎಕ್ಸೆಪ್ಟ್ ಬ್ರಹ್ಮಲೋಕ, ಬಿಕಾಸ್ ದಟ್ ಈಸ್ ಎಟರ್ನಲ್. ಒನ್ಸ್ ಯು ಗೋ ಟು ಬ್ರಹ್ಮಲೋಕ ಯು ನೆವರ್ ರಿಟರ್ನ್, ಆಸ್ ಪರ್ ದಿ ವೇದಾಂತ, ಆಸ್ ಪರ್ ದಿ ಪುರಾಣಸ್, ಆಸ್ ಪರ್ ದಿ ಉಪನಿಷತ್ಸ್ ಅಂತ ಇಂಟರ್ಪ್ರಿಟೇಷನ್ ಬೈ ಮಾಧ್ವಾಚಾರ್ಯ. ಬಟ್ ಆಚಾರ್ಯ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಹಿಯರ್. This point once I asked, Gurudev also has clarified this point. See, now from the apparent reality point of view, if you consider time as a reality, it is a mithya actually, time. But we have to consider, if you consider time as a reality, if you consider this creation, sustenance and dissolution as realities, then what happens? Even in the Brahmaloka, even if the persons go to Brahmaloka, they remain in the Brahmaloka not completely realized. So many Siddha Purushas, Tapasvis, Yogis, Mahatmans, Munis, Rishis, they attain Brahmaloka but they are not fully realized. They remain there. No, they will not take birth, rebirth, but they remain there itself because they are not fully realized. Some of the Munis, Tapasvis, Yogis, Siddha Purushas, they are noble, highly exalted, highest of the highest order souls, but ಎಲ್ಲರೂ ಪರಿಶುದ್ಧ ಆತ್ಮರು. ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸಾಕ್ಷಾತ್ಕಾರ ಆಗಿಲ್ಲ. ಆದ್ದರಿಂದ ಬ್ರಹ್ಮಲೋಕದಲ್ಲಿ ಉಳಿದು ಬಿಡುತ್ತಾರೆ. ಎಲ್ಲಿವರೆಗೆ ಅಂದ್ರೆ ಬ್ರಹ್ಮಲೋಕ ಇರೋವರೆಗೆ ಉಳಿತಾರೆ. ಬ್ರಹ್ಮಲೋಕ ನಾಶವಾದ ನಂತರ ಅವರಿಗೆ ಮುಕ್ತಿ ಅಂತ ನಮ್ಮ ಗುರುಗಳು ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಈ ಎರಡೂ ಇಂಟರ್ಪ್ರಿಟೇಷನ್ ಯಾಕೆ ಬಂತು ಅಂದ್ರೆ, confusion somewhere sets in fun, sometimes reading. That's why our Gurudev used to say Bhagavad Gita is very difficult. See, the shloka is very clear, but we don't understand. Brahma bhuvana loka punaravartinorjuna. From the starting Brahmaloka onwards, downwards up to this Bhumi, Bhuloka, everything is punaravartinaha. Andre, Lord says, at the end of the day, yavadu, not the one day of Brahma's life,
at the end of Brahma's actual life, 100 years, Deva Varsha. ಈ ಚತುರ್ಮುಖ ಬ್ರಹ್ಮ ಸೃಷ್ಟಿನಲ್ಲಿ ಬ್ರಹ್ಮನಿಗೆ ಒಂದು ಆಯುಷ್ಯ ಇದೆ. These are going to little higher levels. We have to remember these things so that you will understand it. ಈ ಬ್ರಹ್ಮ ಸೃಷ್ಟಿಗೆ ಕಾರಣಕರ್ತ ಯಾರು? The divine aspect of creation is called Brahma, Chaturmukha Brahma. The sustaining aspect is called Mahavishnu. Destructive aspect is called Shiva, Mahashiva. So this Brahma has created and he has a lifespan of 100 years. Please, we have to take all this as symbols. ಯಾಕೆಂದ್ರೆ ಟೈಮ್ ಇಟ್ ಸೆಲ್ಫ್ ಇಸ್ ಎ ಮಿಥ್ಯ ಅಲ್ಟಿಮೇಟ್ಲಿ. ಈ ಬ್ರಹ್ಮನಿಗೆ 100 ವರ್ಷ ಆಯುಷ್ಯ ಇದೆ ಅಂದ್ರೆ 100 ವರ್ಷ ಆದ್ಮೇಲೆ ಏನು ಅನ್ನೋ ಪ್ರಶ್ನೆ ಬಂದ್ರೆ ಬ್ರಹ್ಮನ ಆಯುಷ್ಯ ಹೋಯಿತು. ಚತುರ್ಮುಖ ಬ್ರಹ್ಮ ಸೃಷ್ಟಿಗೆ ಕಾರಣಕರ್ತನಾದ ಪ್ರಜಾಪಿತ ಬ್ರಹ್ಮನ ಆಯುಷ್ಯ ಮುಗೀತು ಅಂದ್ರೆ ಅವಾಗ ಏನಾಯ್ತು? ಬ್ರಹ್ಮ ಸತ್ತೋಗ್ತಾನ? ಅಲ್ಲ, ಆತ he becomes unmanifest, invisible, totally invisible. ಅಂದ್ರೆ ಆಯುಷ್ಯ ಅಲ್ಲಿಗೆ ಮುಗೀತು ಅಂತ, ಸೃಷ್ಟಿ ಕಾರ್ಯವೇ ಮುಗಿದೋಯ್ತು. ಮತ್ತೆ ಮುಂದೇನು? Then what next after 100 years? That again by Satsankalpa of the absolute truth Almighty, Parabrahma Tattva, again he is reborn. ಅಂದ್ರೆ again Brahma will appear for creation of the ಸೃಷ್ಟಿ ಅಂತ ಸಿಂಬಲ್. ಅದೇ ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ ಬಹಳ ಚೆನ್ನಾಗಿ ಒಂದು with a beautiful allegory it is given. Vishnu is sleeping on the Adishesha in the Sudhasagara, in the huge eternal ocean of bliss, and from his navel the bud arises. Which bud? Lotus bud arises when he is under Yoga Nidra. No Srishti, no creation. That is called Yoga Nidra position of Mahavishnu. ಚತುರ್ಭುಜನಾದಂತಹ ವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿರಬೇಕಾದ್ರೆ ಆದಿಶೇಷನ ಮೇಲೆ ಆತನ ನಾಭಿಯಿಂದ ಆತನ ಸಂಕಲ್ಪಕ್ಕೆ ಅನುಗುಣವಾಗಿ ಒಂದು ಕಮಲ ಹುಟ್ಟುತ್ತೆ. ಆ ಕಮಲದಲ್ಲಿ ಬ್ರಹ್ಮ ಹುಟ್ಟುತ್ತಾನೆ. These are all symbols we have to remember. So there is a lifespan for Brahma also for creation. Creation stops for some time. These time factors are so huge dimension we will never understand. They are not like 1 year, 2 year in our sense. To give an example, we can't even remember. For the sake of clarity, I am using these terms now. 100 years of Brahma. ಸೃಷ್ಟಿ ನಡೀತಾ ಇರುತ್ತೆ 100 ವರ್ಷ ಅಂತ ಅರ್ಥ. ಅದು ನಮ್ಮ, and according to our human calculation, that 100 years of Brahma, how much it should be, how it can be in our calculation. Our calculation ಅಂದ್ರೆ 365 days in a year ಅಲ್ವಾ? A year has 365 days. So Brahma's 100 years andre what is that? Now the calculation is so vast, it simply says 311040. I have written down that because nobody can remember. 311040 followed by 9 zeros. 311040 followed by 9 zeros. How it should be spelled? These are the years. For so many years the Srishti is going on, then it will stop. 311040 followed by 9 zeros. I can't remember, I can't even spell all that. ಅದು ಎಷ್ಟು ವರ್ಷ ನಮ್ಮ ಬಾಯಿನ ಹೇಳಕ್ಕಾಗಿ, ಎಷ್ಟೋ ಕೋಟಿ 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 ವರ್ಷಗಳು. See, millions and millions and billions of years ಅಂತ ಲೆಕ್ಕ. But interesting point here is that 311040, this number, if you can think on the number, on the side aspects of Bhagavad Gita I am talking, 31104. So add these integers from 1 to 9, 3114. That comes to 3 plus 1 4, 4 plus 1 5, 5 plus 4 9. Please always remember the number 9 in the mind. ಇದು ಕೂಡಿಸಿದ್ರೆ 9 ಅಂತ ಬರುತ್ತೆ. What is this number 9? Number 9 is that denotes divinity. It is a divine number. It is a secret number already
in vogue in our Indian astrological calculations under a separate science called Ramala Shastra, which later migrated in the Kali Yuga, some 3,000, 4,000, 3,000 years before, into Middle East and other places, and then Arabics, these Arab people, the Chaldeans, the Kabbalah people, the Jews of those earlier Palestine area, they captured this information and then they started numerology. Numerology as a science. But it is based on our Indian calculation called Ramala Shastra. In our Ramala Shastra, 9 significance God. Divine. I don't know why all these things are called. Abrahma Bhuvanal Lokaha Punaravartinorjuna. So, the point is, from a Brahmaloka downwards, everything is repeated and the Bhagavanta yak ಹೇಳ್ತಾ ಇದ್ದಾನೆ ಅಂದ್ರೆ you have to remember, your Brahmaloka has a span of 100 years. ಬ್ರಹ್ಮಲೋಕದಲ್ಲೂ ಬ್ರಹ್ಮನ ಆಯುಷ್ಯ 100 ವರ್ಷ ಇದೆ. ಆ 100 ವರ್ಷ is equivalent to 311,040 followed by 9 zeros of human years. After that, you have to come back. ಅನ್ನೋ ಅರ್ಥ. So, only when you reach me, you will never come back. Please remember these words always repeatedly used during the commentaries. What our Acharya has made it very clear. 2 types of avyaktas are there, 2 types of unmanifest. The one which is about to begin creation, that is unmanifest. That unmanifest avyakta comes from the original unmanifest, causeless cause. What is that? Sanatana avyakta. So that Sanatana avyakta is absolute. You reach there, you will never come back. But you are in this unmanifest condition, in the seed form, you come back again when this creation starts on earth. Now, ಕೇವಲ ಅವ್ಯಕ್ತಕ್ಕೆ ಮಾತ್ರ ಹೋಗಿಬಿಟ್ರೆ ಸೃಷ್ಟಿಯ ಕೊನೆಯಲ್ಲಿ ಮತ್ತೆ ಸೃಷ್ಟಿ ಪ್ರಾರಂಭ ಆದಾಗ ಆ ಅವ್ಯಕ್ತದಿಂದ ಮತ್ತೆ ನಾವು ಪ್ರಕಾಶಕ್ಕೆ ಬರುತ್ತೇವೆ, ಮತ್ತೆ ಹುಟ್ಟುತ್ತೇವೆ. ಆದರೆ ಮೂಲ ಸನಾತನ ಅವ್ಯಕ್ತಕ್ಕೆ ನಾವು ಸೇರಿಬಿಟ್ರೆ ನೀವು ಮತ್ತೆ ಹುಟ್ಟೋ ಪ್ರಶ್ನೆ ಇಲ್ಲ. ಅದು ಒಳಗಿನ the inner core meaning. So, Maam Upetya ಅಂದ್ರೆ ಅದು. If you reach me, the absolute, that he calls it as Paramapada. In Dvaita and Vishishtadvaita philosophy, it is called as Vaikuntha Loka. And we call it as Paramapada. Once you reach there, you will never come back. ಬ್ರಹ್ಮ ಭುವನ ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಹೇ ಕೌಂತೇಯ, ಇಫ್ ಯು ರೀಚ್ ಮೀ, ಇಫ್ ಯು ಮರ್ಜ್ ಇನ್ ಮೀ, ಇನ್ ದಟ್ ಅಬ್ಸಲ್ಯೂಟ್ ತತ್ವ, ಯು ವಿಲ್ ನೆವರ್ ಗೆಟ್ ರೀಬರ್ತ್ ಅಟ್ ಆಲ್. ಯು ಆರ್ ಟೋಟಲಿ ಫ್ರೀ ಅಂತ ಅರ್ಥ. ಸೊ ಸೇಮ್ ಪಾಯಿಂಟ್ ಅಗೇನ್ ನಾವು he further clarifies in a detailed way. Next 2-3 shlokas. To understand that, we have to again remember the cosmogony or the mysteries of creation. Now, ಸೃಷ್ಟಿ ಆರಂಭ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಭಗವಂತ ಇಲ್ಲಿ ಮುಂದಿನ 2-3 ಶ್ಲೋಕದಲ್ಲಿ ಸೃಷ್ಟಿಯ ರಹಸ್ಯದ ಬಗ್ಗೆ ಕೆಲವು ಸೂಚನೆ ಮಾತ್ರ ಕೊಡ್ತಾರೆ. ಪೂರ್ತಿ ಅಲ್ಲ. What is there in the next 2-3 shlokas, our Gurudev has made very clear in his rebirth book. This clarity is already there in Brihadaranyaka Upanishad and Chandogya Upanishad. In these 2 large Upanishads, Brihadaranyaka and Chandogya, the entire mystery of creation is there. How creation occurs, how Punarjanma occurs, how we take rebirth, in what way, what makes us to take rebirth, what is the exact nature of rebirth, how it happens, how we die, what happens at the time of death, after death what is our journey, how we journey through in the unknown world, on the other side of the world, where we stay, how we stay, till we take rebirth, and till we have to take rebirth, and how exactly we enter the earth, in what way, whether we are born as animals,
whether we are born as plant material, whether we are born as human beings, all these things are there in Brihadaranyaka and Chandogya. That is condensed with apt information in a beautiful English language. Our Gurudev has written rebirth. So next 4 shlokas, to understand that, you go back to rebirth, then you will understand in much better way. So now he is talking about ಬ್ರಹ್ಮಲೋಕದಿಂದ ಇಲ್ಲಿವರೆಗೆ ಎಲ್ಲರೂ ವಾಪಸ್ ಬರ್ತಾರೆ ಅಂತ ಹಿಂದೆ ಹೇಳಿದ್ಮೇಲೆ ಅದನ್ನು ಮತ್ತೆ ವಿಶದವಾಗಿ ಹೇಳಬೇಕಲ್ಲ. Once Lord said, people who are in 7 different worlds, they come back. How? So he is giving some explanation here for the previous shloka. Sahasraiva paryantam ahayat brahmano viduhu ratrim yuga sahasrantam te ahoratra vido janaha. Next shloka is very clear, very simple, appears to be simple. Sahasraiva paryantam ahayat brahmana viduhu ratrim yuga sahasrantam te ahoratra vido janaha. Ahoratra vido janaha. Yaru, such people who know the secret of the time space continuum. ಯಾರಿಗೆ ಈ ಮಹಾಕಾಲದ ಬಗ್ಗೆ ತಿಳುವಳಿಕೆ ಇದೆಯೋ, ಕಾಲ ಅಂದ್ರೆ ಏನು ಅದರ ರಹಸ್ಯದ ಬಗ್ಗೆ ಗೊತ್ತಿದೆಯೋ, those who have decoded the secret of time as a factor, the time as an entity, only such people, Lord says, they know the truth, and he calls them as ahoratra vidaha janaha. He gives an adjective. Such people are called ahoratra vidaha. They know the day, they know the night, andre they know the daytime significance, or the significance of time in the day, as we call day. ಈ ಕಾಲದ ಮಹತ್ವ ಹಗಲಿನಲ್ಲಿ ಏನಿದೆ, ಇದೇ ಕಾಲದ ಮಹತ್ವ ರಾತ್ರಿಯಲ್ಲಿ ಏನಿದೆ ಅಂತ ಯಾರಿಗೆ ಅರ್ಥ ಆಗಿದೆಯೋ ಅಂಥವರನ್ನ ಭಗವಂತ ಏನ್ ಕರೀತಾ ಇದ್ದಾನೆ? ಅಹೋರಾತ್ರವಿದ ಜನಾಹ. ಅಹೋರಾತ್ರವಿದರು, ಅವರಿಗೆ ರಾತ್ರಿಯೂ ಗೊತ್ತು ಹಗಲೂ ಗೊತ್ತು ಅಂತ ಅರ್ಥ ಮೇಲ್ನೋಟದ್ದು. ಅಂತಹ ಜನಗಳು, ಅಂತಹ ಪಂಡಿತರು, ಅಂತಹ ಜ್ಞಾನಿಗಳು, ಅವರಿಗೆ ಹಗಲು ಅಂದ್ರೆ ಏನು ಗೊತ್ತು, ರಾತ್ರಿ ಅಂದ್ರೆ ಏನು ಗೊತ್ತು. ಸಚ್ ಗ್ರೇಟ್ ಪಂಡಿತಾಸ್, ಜ್ಞಾನೀಸ್, noble souls, Mahatmans, they know what is night and they know what is day. Ahoratra vido janaha. So why? Because he makes it very clear. Sahasraiva paryantam ahayat brahmana viduhu. See, only such exalted souls, yogis, great Mahatmans, you know that the creation, ಈ ಭಗವತ್ ಸೃಷ್ಟಿ ಇದೆಯಲ್ಲ, ಬ್ರಹ್ಮ ಸೃಷ್ಟಿ ಇದೆಯಲ್ಲ, ಇದು 1000 ಯುಗಗಳ ಇರುತ್ತೆ. ಇದನ್ನು ಹಗಲು ಅಂತ ಕರೀತೇವೆ, ಬ್ರಹ್ಮನ ಒಂದು ಹಗಲು ಅಂತ ಕರೀತೇವೆ. ಸೊ ದಿಸ್ ಒನ್ ಡೇ ಆಫ್ ಬ್ರಹ್ಮ, ದ ಕ್ರಿಯೇಟರ್ ಬ್ರಹ್ಮ, ಇನ್ಕ್ಲೂಡ್ಸ್ 1000 cycles. Once 1000 cycles are completed, the day is completed. Similarly, Sahasrayuga Paryantam Ahayat Brahmana Viduhu. ಈ ಬ್ರಹ್ಮನ ಆಯುಷ್ಯ ಒಂದು ದಿನಕ್ಕೆ 1000 ಯುಗಗಳ ತನಕ ಇರುತ್ತೆ. ಅದೇ ರೀತಿ 1000 ಯುಗ ಕಳೆದ್ರೆ ಒಂದು ರಾತ್ರಿ ಆಗತ್ತೆ. ಹಗಲು ಮತ್ತು ರಾತ್ರಿ ಸೇರಿ ಒಂದು ದಿನ ಅಂತ ನಾವು ಲೆಕ್ಕ ಹಾಕಿದ್ರೆ 24 ಗಂಟೆ ನಮ್ಮ ಲೆಕ್ಕದಲ್ಲಿ. ಹಗಲಿನ ಪ್ರಮಾಣದಲ್ಲಿ ಬ್ರಹ್ಮನ ಆಯುಷ್ಯದಲ್ಲಿ ಒಂದು ದಿನ ಅಂದ್ರೆ ಹಗಲು 1000 ಯುಗ, ರಾತ್ರಿ ಅಷ್ಟೇ 1000 ಯುಗ ಕಳಿಬೇಕು. ಅಂದ್ರೆ ಒಂದು ದಿವಸ ಆಯಿತು ಬ್ರಹ್ಮನ ಆಯುಷ್ಯದಲ್ಲಿ. ಸೊ ಎ ಡೇ ಆಫ್ ಬ್ರಹ್ಮ creator consists of 1000 yugas in the daytime, that is during the light, and 1000 yugas in the night time, both put together one day. ಬ್ರಹ್ಮನ ಒಂದು ದಿವಸದ ಆಯುಷ್ಯ ಹೇಳ್ತಾ ಇದ್ದಾನೆ ಭಗವಂತ. ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನ ಆಯುಷ್ಯದಲ್ಲಿ ಒಂದು ದಿವಸ ಅಂದ್ರೆ ನೋಡಪ್ಪ ಅರ್ಜುನ, 1000 ಯುಗಗಳು ಕಳೆದ್ರೆ ಒಂದು ಹಗಲು ಮುಗಿಯುತ್ತೆ.
ಅದೇ ರೀತಿ 1000 ಯುಗ ಬಂದು ಕಳೆದ್ರೆ ಒಂದು ರಾತ್ರಿ ಆಗುತ್ತೆ, ಅದು ಒಂದು ದಿವಸ. ನಾವು ಸಹಸ್ರ ಯುಗ ಪರ್ಯಂತ, ನಾವು ದಿಸ್ ಹ್ಯಾಸ್ ಬಿನ್ ಕ್ಲಿಯರ್ಲಿ, unanimously, without any doubt, all Mahatmans, all Acharyas have clearly said Sahasra means not literal sense. Illi Sahasra means not 1000 cycles, 1000 Mahayugas. That's what they mean. 1000 ಮಹಾಯುಗಗಳು ಮುಗಿಬೇಕು, ಬರೀ ಯುಗ ಅಲ್ಲ. ನಮ್ಮ ಲೆಕ್ಕದಲ್ಲಿ ಬರೀ 1000 ವರ್ಷ ಅಲ್ಲಪ್ಪ, 1000 ಯುಗ ಅಂದ್ರೆ ಇಲ್ಲಿ ಮಹಾಯುಗಗಳು ಅಂತ ತಿಳ್ಕೊಳ್ಬೇಕು. 1000 ಮಹಾಯುಗಗಳು ಮುಗಿದ್ರೆ ಬ್ರಹ್ಮನ ಒಂದು ಹಗಲು ಮುಗೀತು. ದಿ ಡೇ ಟೈಮ್, ಮಾರ್ನಿಂಗ್ ಟೈಮ್, ವೇರ್ ದ ಲೈಟ್ ಈಸ್ ದೇರ್, ಮಾರ್ನಿಂಗ್ ಟು ಈವ್ನಿಂಗ್. ಸೊ ಯುಗ ಮೀನ್ಸ್ ಮಹಾಯುಗ, cycle of 4. Krutayuga, Treta Yuga and Dwapara and Kali, all 4 put together we call one Mahayuga. Adu Sahasra Yuga andre 1000 Mahayugas, each Yuga comprises Krutayuga or Satya Yuga, both are same. Kruta, Treta, Dwapara, Kali. ಈ 4 ಸೇರಿದ್ರೆ ಒಂದು ಮಹಾಯುಗ. So again, lot of calculations, lot of mathematics, lot of astrological significance attached to these things. They are all symbols. ಇವೆಲ್ಲ ಗೂಢ ಸಂಕೇತಗಳು ಅಂತ ನಾವು ತಿಳ್ಕೊಳ್ಬೇಕು. ಅಂದ್ರೆ ಈ ಸೃಷ್ಟಿ ಪ್ರಮಾಣ ಎಷ್ಟು ಅಗಾಧವಾಗಿದೆ ಅಂದ್ರೆ ಇನ್ಫೈನೈಟ್ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ತೋರಿಸ್ಬೇಕು. ಇದು ನಮ್ಮ ಊಹೆಗೆ ಮೀರಿದ್ದು, ಆದ್ರಿಂದ ಇದನ್ನು ಇನ್ಫೈನೈಟ್ ಅಂತ ಹೇಳ್ಬಿಡ್ತೇವೆ. ಸೃಷ್ಟಿ ಇನ್ಫೈನೈಟ್ ಅಂತ ಹೇಳ್ತೇವೆ, ಕ್ರಿಯೇಷನ್ ಇನ್ಫೈನೈಟ್, samsara infinite, but in the real sense it also ends on a day. But from our sense we call it as infinite because it is so long nobody can imagine. Simple ಆಗಿ ಹೇಳಬೇಕು ಅಂದ್ರೆ one Kaliyuga Pramana, our Puranas, our Vedanta says, Hindu Vedanta says, all Mahatmans accept on this, 4,32,000 years. 4,32,000 Kaliyugada Pramana. Kaliyuga will sustain for 4,32,000 years. 4,32,000. 432, you please remember these words only. Numbers, integers. 4 plus 3, 7 plus 2, 9. 432. 4,32,000 year Kaliyuga Pramana. Again add the same number to that, double it, in other words it becomes Dwapara. Dwapara Yugada Pramana ಏನು ಅಂದ್ರೆ ಇನ್ನು ಇದೇ 432 ಲಕ್ಷ, 4,32,000 ಸೇರಿಸಿದ್ರೆ ದ್ವಾಪರ ಯುಗ ಆಯಿತು, 8,64,000 years. Again you add 1 unit of 432,000, it becomes Pramana of Treta Yuga. ಈ 12 ಲಕ್ಷ ಚಿಲ್ಲರೆ ಮತ್ತೆ 4 ಲಕ್ಷ ಚಿಲ್ಲರೆ ಸೇರಿಸಿದ್ರೆ 16 ಲಕ್ಷ ಚಿಲ್ಲರೆ ಆಯಿತು ತ್ರೇತಾಯುಗ ಪ್ರಮಾಣ, ದಿ ಟೋಟಲ್ ಟೈಮ್. ಅದಕ್ಕೆ ಮತ್ತೆ 4,32,000 ಸೇರಿಸಿದ್ರೆ ಹೆಚ್ಚು ಕಡಿಮೆ 18 ಲಕ್ಷ, ಅದು ಕೃತಯುಗದ ಪ್ರಮಾಣ. ಸೊ ರಫ್ಲಿ ಫಾರ್ 18 lakhs of years Kritayuga runs, for 12 lakhs of years Tretayuga runs, for nearly 8 and above lakhs of years Dwapara Yuga runs, and 4,32,000 years Kaliyuga runs. ಇದಿಷ್ಟು ಸೇರಿದ್ರೆ ಒಂದು ಮಹಾಯುಗ. All this put together, one Mahayuga. Now you put all the 4, again it comes to 4,32,00,000, 4,329. ಈ ನಂಬರ್ಸ್ ಆಡ್ ಮಾಡಿದ್ರೆ 4,32,000 ಆಗುತ್ತೆ. ಅಲ್ಲ ಸಾರಿ, 43,20,000 ಆಗುತ್ತೆ. ಇದು ಮ್ಯಾಥಮೆಟಿಕ್ಸ್, ಐ ಆಮ್ ನಾಟ್ ವೆರಿ ಗುಡ್ ಎಟ್ ಮ್ಯಾಥಮೆಟಿಕ್ಸ್. The point is 4,329. Wherever you go, you get the 9 there only. If you add, you get 9. Okay. ಚತುರ ಯುಗದಲ್ಲಿ ಒಂದು ಚತುರ ಒಂದು ಮಹಾಯುಗ ಅಂತ ಹೇಳ್ತೀವಲ್ಲ, ಇಂಥ 1000 ಆಗೋದಾದ್ರೆ ಹಂಗಾರೆ ಎಷ್ಟು ವರ್ಷ ಆಯಿತು ಪರಮಾತ್ಮ ಅಂತ ಕ್ಯಾಲ್ಕುಲೇಷನ್ ಮಾಡಲೇಬೇಕು ಅಂತ ಕೂತ್ಕೊಂಡ್ರೆ ಮ್ಯಾಥಮೆಟಿಷಿಯನ್ಸ್. ಐ ಆಮ್ ನಾಟ್ ಎ ಗುಡ್ ಮ್ಯಾಥಮೆಟಿಷಿಯನ್. ಇಟ್ ಸೇಸ್, ಐ ಹ್ಯಾವ್ ಟು ನೋಟ್ ಡೌನ್, ಐ ಹ್ಯಾವ್ ನೋಟೆಡ್ ಡೌನ್ 432 crores of years.
ಯಾವುದು? 1000 Mahayugas means 432 crores of years. Almost 4.3 billion ಅಂತ ಕಾಣುತ್ತೆ. 4.3 billion years. That is the daytime of Brahma. ಸೃಷ್ಟಿ, ದಿ ಸಸ್ಟೆನೆನ್ಸ್ ಆಫ್ ಕ್ರಿಯೇಷನ್. ಈ ಸೃಷ್ಟಿ ಎಲ್ಲಿವರೆಗೆ ಇರುತ್ತೆ? ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಲೆಕ್ಕ ಹಾಕಿದ್ರೆ, ಹಗಲು ಅಂತ ಲೆಕ್ಕ ಹಾಕಿದ್ರೆ ಒಂದು ದಿವಸಕ್ಕೆ 432 ಕೋಟಿ ವರ್ಷ ಸೃಷ್ಟಿ ಇದೆ. ಆಮೇಲೆ ಸಂಹಾರ, ಫೈನಲ್, ಆತ್ಯಂತಿಕ ಪ್ರಳಯ. ಮತ್ತೆ 432 ವರ್ಷ ಸೃಷ್ಟಿ ಇಲ್ಲ, ಅದು ನೈಟ್. ದಟ್ ಈಸ್ ಒನ್ ನೈಟ್ ಆಫ್ ಬ್ರಹ್ಮ. ಸೊ ದಿಸ್ ಇಸ್ ವಾಟ್ ಲಾರ್ಡ್ ಸೇಸ್. ಸಹಸ್ರಯುಗ ಪರ್ಯಂತಂ ಅಹಯತ್ ಬ್ರಹ್ಮಣ ವಿದು. ಯಾರಿಗೆ ಈ ಸೀಕ್ರೆಟ್ ಗೊತ್ತಿದೆಯೋ, ದೋಸ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸೀಕ್ರೆಟ್. ಇದು ಸಂಸಾರ, ಕ್ರಿಯೇಷನ್ ಇಸ್ ಅ ಲಾಂಗ್ ಡ್ಯೂರೇಷನ್ ಅಂತ ಯಾರಿಗೆ ಅರ್ಥ ಆಗಿದೆಯೋ, ಯುಗಗಳು ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಒಂದು ಸಹಸ್ರ ಯುಗ ಮುಗಿಬೇಕು, ಅಲ್ಲಿಗೆ ಬ್ರಹ್ಮನ ಸೃಷ್ಟಿ ನಿಂತೋಗುತ್ತೆ. ನಿಂತೋದ್ಮೇಲೆ ಮತ್ತೆ ಪುನರ್ ಸೃಷ್ಟಿ ಇಲ್ಲ. ಎಷ್ಟು ವರ್ಷ? ಅಷ್ಟೇ ವರ್ಷ. ಅಗೈನ್ ಫಾರ್ ದ ನೆಕ್ಸ್ಟ್ 432 ಕೋಟಿ ವರ್ಷ ಸೃಷ್ಟಿನೇ ಇಲ್ಲ. ನಾವು ಹೆಂಗೆ ಹೇಳ್ಬೇಕು ಅದನ್ನ? ನೋ ಕ್ರಿಯೇಷನ್. ಲಾರ್ಡ್ ಇಸ್ ಇನ್ ಯೋಗ ನಿದ್ರಾ ಸ್ಟೇಟ್ ಅಂತ ಸಿಂಬಾಲಿಕಲಿ ಪುರಾಣ ಸೇ. ಅಂದ್ರೆ ದ ಅಬ್ಸಲ್ಯೂಟ್ ರಿಮೈನ್ಸ್ ಆಸ್ ಅಬ್ಸಲ್ಯೂಟ್ ಇನರ್ಟ್ ತತ್ವ, ವಿಚ್ ಕೆನಾಟ್ ಬಿ ಕಾಂಪ್ರಿಹೆಂಡೆಡ್ ಬೈ ದ ಮೈಂಡ್ ಆರ್ ಬುದ್ಧಿ. ಈಕ್ವಲ್ ಅಮೌಂಟ್. ರಾತ್ರಿಯುಗ ಸಹಸ್ರಂತಾಂ ತೇ ಅಹೋರಾತ್ರ ವಿದೋ ಜನಾ. ಯಾರಿಗೆ ಈ ರಹಸ್ಯ ಅರ್ಥ ಆಗಿದೆಯೋ ಅಂತವರು ಪಂಡಿತರು, ಅಂತವರು ಜ್ಞಾನಿಗಳು. ಅಂತವರನ್ನ ಅಹೋರಾತ್ರ ವಿದ ಅಂತ ಭಗವಂತ ಕರೀತಾ ಇದ್ದಾರೆ. ಅಂದ್ರೆ ಯಾವ ಮನುಷ್ಯ ಬ್ರಹ್ಮನ ಒಂದು ಹಗಲಿಗೆ 1000 ಮಹಾಯುಗಗಳಾಗತ್ತೋ, ಒಂದು ರಾತ್ರಿಗೆ 1000 ಮಹಾಯುಗ ಆಗುತ್ತೋ ಅಂತ ತಿಳ್ಕೊಂಡಿದ್ದಾರೋ, ಅವರು ಆ ಬ್ರಹ್ಮನ ವಿಷಯವನ್ನು ತಿಳ್ಕೊಳ್ತಾರೆ. ಅವ್ರಿಗೆ ಅರ್ಥ ಆಗತ್ತೆ ಬ್ರಹ್ಮ ಅಂದ್ರೆ ಏನು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಟ್ ಆಲ್ ಮೀನ್ಸ್ ಒನ್ಸ್ ಯು ಅಟೈನ್ ಜ್ಞಾನ, you go beyond the time-space continuum, time-space causation. ಕಾಲ ದೇಶ ಅವಸ್ಥೆಗಳನ್ನ ಮೀರಿ ಹೋಗುವ ಸ್ಥಿತಿ ಜ್ಞಾನಾವಸ್ಥೆ. ಆ ಜ್ಞಾನಾವಸ್ಥೆಯಲ್ಲಿ ಕಾಲದ ಮಹಿಮೆ, ಕಾಲದ ರಹಸ್ಯ ಅದು ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೆ ನಾವು ತಿಳ್ಕೊಳ್ಳೋದಷ್ಟೇ. ಅನಾದಿಯಾಗಿದೆ ಸೃಷ್ಟಿ, ಇನ್ನು ಎಷ್ಟೋ ವರ್ಷ ಇರುತ್ತೆ, ಈ ಭೂಮಿ ಎಷ್ಟೋ ವರ್ಷ ಇರುತ್ತೆ, ಈ ಆಕಾಶ ಎಷ್ಟೋ ವರ್ಷ ಇರುತ್ತೆ, ನಕ್ಷತ್ರಗಳು ಇರ್ತವೆ, ನಾವು ತಿಳ್ಕೊಳ್ತೀವಿ. ನಮಗಾದ ದಿ ವರ್ಬ್ಯಾಟ್ರಮ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ನಾಟ್ ಹೆಲ್ಪ್ ಅಸ್ ಟು ರೀಚ್ ಗಾಡ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರಿಯಲಿ ದಿ ಸೀಕ್ರೆಟ್ ಆಫ್ ಟೈಮ್ ಅಂತ ಭಗವಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಇನ್ ದ ನೆಕ್ಸ್ಟ್ ಶ್ಲೋಕ, ಸಿ, he uses the word avyakta first, which was told earlier. He uses the word avyakta first. Avyaktadvayaktah, ಅವ್ಯಕ್ತಾದ್ವಯಕ್ತಃ ಸರ್ವಾಃ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಸಂಜ್ಞಕೆ. Now Lord is very clear. He is giving a direct analysis. What he says, all through the creation, during creation, what happens? During manifestation, everything, every different types of world and living beings, organisms, different nature of the creation, avyaktat vyaktayah sarva. Avyaktadinda vyaktayah, sarva vyaktayah, all will appear from unmanifest. ಆರಂಭದಲ್ಲಿ, ಯಾವ ಆರಂಭದಲ್ಲಿ? ಸೃಷ್ಟಿ ಆರಂಭದಲ್ಲಿ ಯಾವುದನ್ನು ಕಾಣ್ತಾ ಇಲ್ವೋ, ಬೀಜ ರೂಪದಲ್ಲಿ ಇದೆಯೋ, ಸೂಕ್ಷ್ಮದಲ್ಲಿದೆಯೋ, ಅದರಿಂದ ನಮಗೆ ಎಲ್ಲವೂ ಹೊರಗೆ ಬರುತ್ತೆ. ಯಾವಾಗ? ಪ್ರಭವಂತಿ ಅಹರಾಗಮೆ, ಬ್ರಹ್ಮನ ಹಗಲು ಪ್ರಾರಂಭ ಆದಾಗ ಈ ಎಲ್ಲ ಸೃಷ್ಟಿಯು ಹೊರಗಡೆ ಬರುತ್ತದೆ. ಲಾರ್ಡ್ ಸೇಸ್, at the time of the beginning of the daytime of the Brahma, ಅಂದ್ರೆ ಕಾಮನ್ ಸೆನ್ಸ್ ಎಕ್ಸಾಂಪಲ್, ಮಾರ್ನಿಂಗ್ when it is 6 a.m. Srishti commences from the unmanifest.
ರಾತ್ರಿ ಸೃಷ್ಟಿ ಇಲ್ವಲ್ಲ. There is no creation at all. So where it has gone? Everything has gone back into the absolute tattva only. From there it has to come to the invisible, unmanifest mode. But it cannot reach absolute as it is unless the creation cannot reach. Please remember, confusion ಬಹಳ ಆಗತ್ತೆ ಇಲ್ಲಿ. ಈ ಅವ್ಯಕ್ತದಿಂದ ಸಂಸಾರ ಪ್ರಪಂಚ ಹೊರಗೆ ಬರುತ್ತೆ ಅಂದ್ರೆ ಈ ಅವ್ಯಕ್ತ ಪರಮಾತ್ಮ ಅಲ್ಲ. ಬಹಳ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಕಣ್ಣಿಗೆ ಕಾಣದೆ ಬೀಜ ರೂಪದಲ್ಲಿ ಇದೆ ಅಷ್ಟೇ. ಇದನ್ನ ವೇದಾಂತದಲ್ಲಿ ಉದಾಹರಣೆ ಕೊಡೋದು ಆಚಾರ್ಯರು ಯಥಾಪ್ರಕಾರ ಆಲದ ಮರದ ಬೀಜ, ನೆಗ್ರೋದ ಬೀಜ ಉದಾಹರಣೆ. ಆಲದ ಮರದ ಬೀಜ ಎಷ್ಟು ಚಿಕ್ಕದೋ ಆ ಆಲದ ಮರದ ಬೀಜವನ್ನು ನಾವು ನೆಟ್ಟ ಮೇಲೆ ಎಂಥ ಅಗಾಧವಾದ ಕೆಲವೇ ವರ್ಷಗಳಲ್ಲಿ 10 ವರ್ಷ 50 ವರ್ಷ ನೋಡಿದ್ರೆ ದೇವನಂತ ಆಲದ ಮರ ಬಂದ್ಬಿಡುತ್ತಲ್ಲ. ಆದ್ರೆ ಬೀಜ ಇರೋದು ಸಣ್ಣದು. ಇಂಥ ದೊಡ್ಡ ಆಲದ ಮರ ಹೇಗೆ ಬಂತು? ಆ ಬೀಜದಿಂದಲೇ ಬಂದಿರಬೇಕು ಅಂದ್ರೆ ಬೀಜದೊಳಗೆ ಗುಪ್ತವಾಗಿರ್ಬೇಕಲ್ಲ ಆಲದ ಮರ. ಬಹಳ ಬ್ಯೂಟಿಫುಲ್ ಎಕ್ಸಾಂಪಲ್ ಇನ್ ವೇದಾಂತ. ದ ಸೀಡ್ ಕಂಟೈನ್ಸ್ ಎವ್ರಿಥಿಂಗ್ what is required for the total manifestation of banyan tree, the big banyan tree. The seed is very small. Banyan tree is huge. That is the example given to explain from unmanifest the whole creation comes out. And what happens, he says, at the end of the day, when the dusk arises, when the night arises, what happens? Ratriagame praliyante tatraiva avyakta sanyake praliyante. At the time of night, when the night commences, after 6 p.m. in the evening, what happens? Till next morning 6 a.m. Everything goes back. Tatra avyakta sanyake praliyante. Everything goes back to avyakta. ಬಹಳ ಸಿಂಪಲ್ ಆಗಿ ಇದು ಎಷ್ಟು ಸಿಂಪಲ್ ಅಂತ ಭಗವಂತ ಹೇಳ್ತಾ ಇರೋದು. ಸಿ ಕ್ರಿಯೇಷನ್ ಸ್ಟಾರ್ಟ್ಸ್ ಇನ್ ದ ಮಾರ್ನಿಂಗ್ ಆಫ್ ಒನ್ ಡೇ ಆಫ್ ಬ್ರಹ್ಮ, ಎಂಡ್ಸ್ ಇನ್ ದಿ ಈವ್ನಿಂಗ್ ಆಫ್ ಒನ್ ಡೇ ಆಫ್ ಬ್ರಹ್ಮ. ದಟ್ಸ್ ಇಟ್. ದ ಹೋಲ್ ಕ್ರಿಯೇಷನ್ ಕಮ್ಸ್ ಫ್ರಮ್ ಅನ್ಮ್ಯಾನಿಫೆಸ್ಟ್. ಇಟ್ ಕಮ್ಸ್ ಔಟ್ ಇನ್ ದ ಮಾರ್ನಿಂಗ್, sets in the evening, just like sun arises in the morning, sets in the evening, arises in the east, sets in the west. Same thing Lord is doing. But significance ಬಹಳ ಇದೆ, ನೋಡ್ಲಿಕ್ಕೆ ಬಹಳ ಸುಲಭ ಅನಿಸುತ್ತೆ. ಗುರುಗಳ ಸಂಕಲ್ಪ ಇವತ್ತಿಗೆ ಮುಗಿಸ್ತಾ ಇದ್ದೆವು. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ